ಥೋ, ಈ ಪವನೊಬ್ಬ ಎಂತಕ್ಕೆ ಹಿಂಗೆ ಮಾಡ್ತಾನೇನ. ಎಲ್ಲರೂ ಒಂದು ಕೆಲಸ ನೋಡೋ ಸಾಧಾರಣ ದರ ಆಗ್ತದೆ ಅಂತೀನಿ, ಇಲ್ಲ ಇಲ್ಲ ಅಂತಾನೆ. ಕೇಳ್ತಾ ಇದ್ದಾನೋ ಇಲ್ಲ ಕಡಿಕು. ಎಷ್ಟು ದಿವಸ ಅಂತ ಹಿಂಗೆ ಸುಮ್ಮನೆ ಇರೋದು. ನನಗೂ ಅಂತೂ ಕೈಕಾಲೆಲ್ಲ ಕೊಡ್ದಂಗೆ ಆಗ್ತದೆ. ಹೊರಗಡೆ ಹೋಗೋಕ್ಕೂ ಹೆದರಿಕೆ, ಯಾರು ಎಂತ ಇದು ಮಾಡ್ತಾರೇನೋ ಅಂತ. ಅವನು ಪಾಪ ಹೋಗೋದು ಬೇಡ ಬೇಡ ಅಂತಾನೆ. ಎಷ್ಟು ದಿವಸ ಆತ ಅವ್ನು ರಜೆ ಹಾಕ್ತಾ. ಹೇಳ್ತೀನಿ ಡ್ಯೂಟಿಗೆ ಹೋಗ ಅಂತ ಹೋಗೋದೇ ಇಲ್ಲ. ಏನು ಮಾಡೋದೀಗ. ಮನೆಗಂತೂ ಹೋಗಲ್ಲ, ಯಾವ ಕಾರಣಕ್ಕೂ ಮನೆಗೆ ಹೋಗಲ್ಲ. ದೇವ್ರು ನಡೆಸ್ಕೊಟ್ಟು ಎಲ್ಲರೊಂದು ಕೆಲಸ ಸಿಕ್ಕಿದರೆ ಒಂದು 10,000 ರೂಪಾಯಿ ಸಿಕ್ಕಿದ್ರೆ ಸಾಕಿತ್ತು ತಿಂಗಳಿಗೆ. ನನ್ನ ಖರ್ಚಿಗಾಗಷ್ಟು ಸದ್ಯಕ್ಕೆ ಈಗಷ್ಟು ಸಾಕು. ಆಮೇಲೆ ಅಂತಾರೆ ನೋಡ್ಕಿಬೋದಿತ್ತು. ಇವತ್ತಿಗೆ ಪವನ್ ಹತ್ರ ಕೇಳೇ ಬಿಡೋದು. ನೀ ಎಲ್ಲರೂ ಹೋಗಿ ಕೇಳ್ತೀಯ ಇಲ್ಲ ನಾನೇ ಹೋಗಿ ಕೇಳೋಣ ಅಂತ ಕೇಳ್ತೀನಿ, ನೋಡೋಣ. ಏ ಭವನ, ಬಂದಿವ? ನೀ ಹೇಳಿದ್ದಾರಿಲ್ಲೇ ಸರಿ ಬಂದಿವೆ ಮರೆಯ. ಎಲ್ಲಿ? ಇಲ್ಲ ಹಾಗೆ ಅಂತ ಕಾಣಲ್ಲಲ್ಲ, ಬಾವುಟ ಕಾಣಲೇ. ದಾರಿ ತಪ್ಪುದುವ ಎಂಥದ ಮರೆಯ. ನೀವೊಂದು ಕೆಲಸ ಮಾಡೋಣ, ಚೂರು ಬಾ, ರೋಡಿಗೆ ಬಾ ನೋಡೋಣ. ಹ್ಞೂನಾ, ಇಲ್ಲಿ ಮೇಯ್ನ್ ರೋಡ್. ಹಾಂ, ಲೆಫ್ಟಿಗೊಂದು ರೋಡ್ ಹೋಗಿದೆ. ಅಲ್ಲ, ಹಾಂ 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 ಹಾಂ. ಓ, ಈ ಬಾವುಟ ಹೇಳಿದ್ದ ನೀನಾ? ಸರಿ 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 ಬಿಡು, ಬತ್ತೀವಿ ಗೊತ್ತಾಯ್ತು ಬಿಡು. ಹಾಂ 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 ಬಾವ, ನಿಮ್ಮ ಗಾಡಿ ಕಾಣ್ತಾ ಇದೆ ನನಗೆ. ಇಲ್ಲೇ ಮುಂದೆ ಬನ್ನಿ, ನಾನು ನಿಂತೀನಿ, ಹೊರಗಡೆನೇ ನಿಂತೀನಿ. ಸ್ಟ್ರೈಟ್ ಬನ್ನಿ ಹಾಗೆ. ಹಾಂ ಹಾಂ. ಇಲ್ಲ, ನಾನು ಹಿಂಗೆ ಸುಮ್ಮನೆ ಕೂತಿದ್ರೆ ಆಗಲ್ಲ. ಇವತ್ತೊಂದು ಕಂಡೀಷನ್ನಾಗಿ ಹೇಳಿ ಬಿಡ್ಬೇಕು ಅವನ ಹತ್ರ. ಅವನು ಡ್ಯೂಟಿಗೆ ಹೋಗಲಿ, ನಾನು ಎಲ್ಲರೂ ಹಿಂಗೆ ಎಲ್ಲರ ಕೆಲಸ ಅದೇನು ನೋಡ್ತೀನಿ. ನಾನೇ ಹೋಗಿ ಹುಡ್ಕೋದೇ ಸಮ. ಮತ್ತು ಅವನ ಹತ್ರ ಹೇಳಬೇಕು, ಲೆಕ್ಕ ಎಲ್ಲ ಸರಿ ಇಟ್ಕೊಂಬಾರಯ್ಯ ಅಂತ. ಸಂಬಳ ಅದಕ್ಕೂ ಕೊಟ್ಟು ಬಿಡ್ಬೇಕು ಮಾತ್ರ. ಎತ್ಲಾಗ ಹೋದ ಇವ? ಹಂಗೆ ಬಂದು ಸ್ವಲ್ಪ ಹೊತ್ತು ನನ್ನ ಹತ್ರ ಮಾತಾಡ್ತಾ ಕೂತ್ಕೊತಿದ್ನಪ್ಪ. ಇವತ್ತಿಡೀ ಮಾತಾಡೋಕ್ಕೆ ಬರಲ್ಲ. ಏನು ಕೆಲಸ ಸುಮಾರು ಅದೆಯೋ. ಇಲ್ಲೇ ಲ್ಯಾಪ್ಟಾಪ್ ತಂದು ಇಟ್ಕೋತಿದ್ದ. ಎಲ್ಲಿ ಪವನ? ಹಾಂ, ಬಂದೆ ವಾಗೇಶಣ್ಣ, ಬಂದೆ, ಒಂದು ನಿಮಿಷ. ಹಾಂ, ಬನ್ನಿ. ವಾಗೇಶಣ್ಣ ಕರೀತಾ ಇದ್ದಾರಲ್ಲಿ. ಸುಮಾರು ಹೊತ್ತಾತು, ನಾ ಇಲ್ಲಿ ಹೊರಗಡೆನೇ ಇದ್ದೀನಿ. ನಿಮಗೆ ರೂಟ್ ಹೇಳ್ತಾ ಮತ್ತೆ ಒಳಗೆ ಹೋಗಲೇ ಇಲ್ಲ. ಅವ್ರಿಗೆ ಏನು ಅನುಮಾನ ಬಂತ ಎಂಥದ್ದು. ಬನ್ನಿ ಒಳಗೆ ಬನ್ನಿ. ಅಗ್ಗೆ ಹೋತ ಯಾರನ್ನ ಕರೀತಾ ಇದ್ದಾನಲ್ಲ. ಓ, ರಘುವೀರ್ ಮಾವ, ನೀವು ಏನು ಇಲ್ಲಿ? ಏ ಪವನ, ನಾ ಏನು ಹೇಳಿದ್ದೆ ನಿಂಗೆ? ನೀನು ಹಿಂಗೆ ನಂಬಿಕೆ ದ್ರೋಹ ಮಾಡ್ತೀಯ ಅಂತ ಅಂದ್ಕೊಂಡಿರಲ್ಲ ನಾನು. ನನ್ನ ಪಾಡಿಗೆ ನಾನು ಎಲ್ಲರೂ ಹೋಗಾರು ಹೋತಿದ್ದೆ. ಈ ಥರ ಕುತ್ಕಿ ಕುಯ್ಬಾರ್ದಿತ್ತು, ಗೊತ್ತಾತಾ? ನೀವೆಂತಕ್ಕೆ ಬರೋಕ್ಕೆ ಹೋದ್ರಿ ರಘುವೀರ್ ಮಾವ? ಓ ಪಾಪಣ್ಣ, ಅನಿಲ ತಂಡನೇ ಬತ್ತಾದಿಯಲ್ಲ. ಏ ಹುಡುಗ, ನಾನು ನಿನ್ನ ನಂಬೇ ಮೋಸ ಹೋಗ್ಬಿಟ್ನಲ್ಲ. ಹೇಳಿ ರಘುವೀರ್ ಮಾವ, ನೀವೇನಾರು ಮಾತಾಡ್ಕೇಳಿ. ನಾನು ಮಾತ್ರ ಇಲ್ಲಿರಲ್ಲ, ನಾನು ಹೋಗ್ತೀನಿ, ನನ್ನ ದಾರಿ ನಾನು ನೋಡ್ಕಿತೀನಿ ನಾನು. ಅಲ್ಲ ವಾಗೇಶ್, ನೀ ಇಲ್ಲಿದ್ದೀಯನ? ನಾವು ಮಾರಯ್ಯ ಎಲ್ಲ ಎಂತದ ಅಂತ ನೋಡ್ತಿದ್ದೀವಿ. ನಾವು ಇಲ್ಲಿ ಬೆಂಗಳೂರಿಗೆ ಎಂತ ಕೆಲಸ ಅದೇ ಅಂತ ಬಂದಿದ್ವಲ್ಲ. ಮತ್ತೆ ಅನಿಲ್ ಹೇಳ್ದ, ನೈಟ್ ಮಾವನ ಮನೆ ಇಲ್ಲೇಯ, ಹೋಗೋಣ ಒಂಚೂರು ರಘುವೀರ್ ಮಾವ ಅಂದ. ಹಂಗಾಗಿ ಬಂದು ನೋಡಿದ್ರೆ ನೀ ಇಲ್ಲಿದ್ದೀಯಲ್ಲ ಮರಯ್ಯ. ಪವನಿಗೆ ಎಂತಕ್ಕೆ ಬೈತಿದ್ದೀಯ ನೀನ? ಅವನು ಎಂತ ನಂಬಿಕೆ ದ್ರೋಹ ಮಾಡಿದ್ನಾ? ಎಲ್ಲ ಬರೀ ನಾಟಕ. ರಘುವೀರ್ ಮಾವ ಯಾವಾಗಿಂದ ಇಷ್ಟು ನಾಟಕ ಮಾಡೋಕ್ಕೆ ಕಲ್ತಿದ್ದು ಅಂತ. ನಾನು ಇಲ್ಲಿದ್ದು ತಪ್ಪು ಮಾಡಿಬಿಟ್ನಲ್ಲ. ಈ ಹುಡುಗನ ನಂಬಲೇಬಾರ್ದಿತ್ತು ನಾನು. ಪವನ ಅಡ್ಡಿಲ್ಲ ಮಾರಯ್ಯ. ಊರು ಮನೆ ಹುಡುಗರು ಅಂದರೆ ನಮಗೊಂಥರ ಹೇಳ್ಕಿನ್ನಕ್ಕೆ ಹೆಮ್ಮೆ ಆಗ್ತದೆ. ಅನಿಲ್ ಹೋಗೋಣ ಅಂದ್ರೆ ನಾ ಬೇಡ ಅಂತ ಹೇಳಿದ್ದೆ. ಈಗ ಬಂದಿದ್ದು ಒಳ್ಳೇದೇ ಆಯ್ತು. ಒಳ್ಳೆ ಏರಿಯಾದಲ್ಲೇ ಅದೇ ಮನೇನು ಚೆನ್ನಾಗೇ ಮಾಡ್ಕೊಂಡಿಯ ಮರೆ. ಬೆಂಗಳೂರಲ್ಲಿ ಹಿಂಗಿದ್ದು ಮನೆ ಮಾಡ್ಕೊಳ್ಳೋದಂದ್ರೆ ಅಷ್ಟು ಸುಲಭ ಏನಲ್ಲ ಅದು. ಅಲ್ಲ, ಹಿಂಗಿಲ್ದಿದ್ರು ಮತ್ತೆ ನಿನ್ನ ಅಪ್ಪ ಇಲ್ಲಿ ಇರಕ್ಕೆ ಬಿಡ್ತಿರ್ಲ ಬಿಡೋ. ಇದ್ರ ಬದಲು ನೀವು ಊರಿಗೆ ಬಾ ಅಂತಿದ್ರು. ಖುಷಿ ಆಗ್ತದ ಎಂಥದಾರಾಗಲಿ. ಇನ್ನೊಂದ್ಸತಿ ಹಿಂಗೆ ಕೆಲಸಕ್ಕೆ ಅಂತ ಬಂದಾಗ ನಮ್ಮ ಅಂತ ಒಬ್ಬ ಇರ್ತೀಯಲ್ಲ ಇಲ್ಲಿ. ಓ ರಘುವೀರ್ ಮಾವ, ನೀವು ಹೇಳೋದು ನೋಡಿದ್ರೆ ನಿಮ್ಮ ಕಡೆ ಯಾರು ಇಲ್ಲೇ ಏನೋ ಅನ್ಬೇಕು. ದೊಡ್ಡ ಮಾತು ಬಿಡಿ ಅದ. ಕೂತ್ಕೊಳ್ಳ,
ಕೂತ್ಕೊಳ್ಳಿ. ಅಲ್ಲ ವಾಗೇಶ್ ಅಣ್ಣ, ಅಲ್ಲ ಆ ಕಡೆ ನೋಡ್ತಾ ಎಂತಕ್ಕೆ ನಿಂತ್ರಿ ಮಾರ್ರ, ನಾವು ಹೋತೀವ್ರಿ ಈಗ. ಅಲ್ಲ ವಾಗೇಶ, ನಿಂಗೆ ಎಂತ ಆತ ಮಾರಯ್ಯ? ಕಣ್ಣು ಕೂಡಲೇ ಈಗ ದಾಯಿದ್ರು ಮಕ್ಳರು ಹಿಂಗೆ ಮಾಡಲ್ಲ, ಅಡ್ಮರೆ ಹಾಕಿ ನಿಂತ್ಕೂತಿದ್ದೀಯಾ? ಅಂಥದ್ದು ಎಂತ ಮಾಡಿನ ನಿಂಗೆ ನಾನು? ಪಾಪಣ್ಣ ಅನಿಲ ಬರ್ರ ಒಳಬಲ್ಲಿ. ಪವನ ನೀನು ಬಾ. ಮತ್ತು ನೀವು ಅಲ್ಲಿ ಒಳಗೆ ಹೋಗಿ ಎಂಥದ್ದು ಕುಡಿಯೋಕ್ಕೆ ತಿನ್ನೋಕ್ಕೆ ಅಂತ ಅಂತ ತಯಾರು ಮಾಡೋಕೆ ಹೋಗ್ಬೇಡ, ನಾವೆಲ್ಲ ಮುಗಿಸ್ಕೊಂಡೇ ಬಂದೀವಿ. ಬಾ ಈಚೆಗೆ ಬಾ ನೀನು. ಅಲ್ಲ ಒಂಚೂರು ಹತ್ತತ್ತ ಹೋಗಿ ಮಾರಯ್ಯ, ಕೂತ್ಕೋತೀನಿ. ನೀನು ಕೂತ್ಕ, ಅಚ್ಚಿ ಕೂತ್ಕ ಬಾ. ಅಲ್ಲ ವಾಗೇಶ, ನೀ ಈ ಥರ ಮಾಡ್ತೀಯ ಅಂತ ಕಂಡಿರ್ಲ ಮಾರಯ್ಯ. ನಾನು ಭಾಳ ತಿಳುವಳಿಕೆ ಇರೋ ಹುಡುಗ ಅಂದ್ಕೊಂಡಿದ್ದೆ. ಅಷ್ಟು ರೀತಿ ಹೇಳಿದ್ನಲ್ಲ ಮಾರಯ್ಯ ಅವತ್ತು ನಮ್ಮ ಮನೆಗೆ ಬಂದಾಗ. ಹಿಂಗೆ ಅದೇ ರಘುವೀರ್ ಮಾವ ಈ ಥರ ಆತ ಅದೇ ಅಂತ ಒಂದು ಮಾತು ಹೇಳಿದರೆ ಈಗ ಎಲ್ಲನೂ ಕಂಡು ಹಿಡಿದು ಬಿಡ್ಬೋದಿತ್ತು, ಹೌದಾ? ಏನೂ ಇಲ್ಲದೆ ಈಗ ಕಳ್ಳನಂಗೆ ಬಂದು ಇಲ್ಲಿ ಕೂತ್ಕೊಂಡ್ರೆ ಯಾರು ಏನು ಮಾಡ್ಬೇಕು ನೋಡೋಣ? ಮನೇಲಿ ಇದ್ದರೆ ನೀ ಎಂತ ಮಾಡ್ಬೇಕಂತ ಲೆಕ್ಕ ಹಾಕಿದ್ದೀಯ ನೀನು? ನೀ ಮದುವೆ ಹಬ್ಬ ಆಗದೆ ಬೇಡಿತ್ತಲ್ಲ ಮಾರಯ್ಯ, ಹಾಗೆ ಇರ್ಬೋದಿತ್ತಲ್ಲ. ಮದುವೆ ಅಂತ ಒಂದು ಎಂತ ಕತೆ ನೋಡೋಣ ಹೇಳ. ಅಲ್ಲ ಒಂದು ಪಕ್ಷ ಮದುವೆನೇ ಆಗದೆ ಇದ್ರು ವಯಸ್ಸಾದ ಅಪ್ಪ ಅಮ್ಮನ್ನ ಬಿಟ್ಟು ಬಂದು ಬಿಡೋದನ್ನ ಯಾರ ಜವಾಬ್ದಾರಿ ಮೇಲೆ ಬಿಟ್ಟು ಬಂದೆ ನೀನು? ಯಾರು ಮನೆ ನೋಡ್ಕೊಳಕ್ಕೆ ಯಾರು ಅದಾರೆ ಅಂತ? ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗಲ್ಲ ರಘುವೀರ್ ಮಾವ. ಮನೇಲಿ ಇದರಲ್ಲೇ ಇರಲ್ಲ. ನನ್ನ ಯಾರು ಎಷ್ಟು ಇದು ಮಾಡ್ತಿದ್ರು ಅಂತ ನಿಮ್ಗೆ ಏನು ಗೊತ್ತು ಹೇಳಿ? ನನ್ನ ಕಷ್ಟ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ, ಅದು ಗೊತ್ತಾಗೋದು ಇಲ್ಲ. ನಾನೇ ಅನುಭವಿಸ್ತೀನಿ ಅದನ್ನು, ನಾನೇ ಅನುಭವಿಸ್ತೀನಿ. ನೀವು ಇಲ್ಲಿಗೆ ಬಂದಿದ್ದೆ ಅಂತ ಕೇಳಿ ನಾನು ವಾಪಸ್ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಅಂತನಾ? ನೀವು ಏನೇ ಮಾಡಿದ್ರು ನಾನು ಮನೆಗೆ ಮಾತ್ರ ಬರೋಲ್ಲ. ಬಂದರೂ ನಾನು ಅಲ್ಲಿ ಜೀವ ಬದುಕು ಉಳಿಯಲ್ಲ ಹೇಳಿನಿ. ಹಾಗೇನಾರು ಇದು ಮಾಡೋದಾದ್ರೆ ಮಾತ್ರ ನಾನು ಮನೆಗೆ ಬರೋಕ್ಕೆ ಅಂತ ನೀವು ಒತ್ತ ಬಲ ಮಾಡಿದೆ ಕರ್ಕೊಂಡೋಗಿ. ಹೇಳೋದಂತೂ ಹೇಳಿದ್ದೆ, ನಾನಂತೂ ಬದುಕೊಳ್ಳಿಯಲ್ಲ ಅಲ್ಲಿಗೆ ಬಂದರೆ. ಉಳ್ತು ಅನ್ನ, ಎಂತ ಮಾತಂತ ಆಡ್ತೀಯ? ಏನು ಗಂಡಸು ಮಾರಯ್ಯ, ನಿನಗೇನು ಅಂಥದ್ದು ಏನು ಬಂದದ? ಸಾಯಂಥದ್ದು ಏನು ಬಂದದ? ಈಗ ಯಾರು ಹಿಂದೆ ಮುಂದೆ ಯಾರು ಇಲ್ಲಿದ್ದರ ಹೇಳ್ದಂಗೆ ಹೇಳ್ತೀಯಲ್ಲ, ಎಂತ ಅದೇ ಅಂತ ಅದನ್ನು ಹೇಳ್ಕ್ಯಾ? ಒಂದು ಸಮಸ್ಯೆ ಅಂದಮೇಲೆ ಅದಕ್ಕೊಂದು ಪರಿಹಾರ ಇರಲ್ಲ ನಮ್ಮ ಮಾರಯ್ಯ. ಎಲ್ಲರೂ ಸೇರಿ ಒಂದು ಪರಿಹಾರ ಕಂಡು ಎಂತಕ್ಕೆ ಹಿಂಗೆ ಮಾಡ್ತಿದ್ದೀರಿ ರಘುವೀರ್ ಮಾವ? ನೀವು ಇವರನ್ನೆಲ್ಲ ಕರ್ಕೊಬಂದ್ಕೊಂಡ ಎಂತ ಇಲ್ಲ ಬಿಡಿ. ನಾನು ಹಂಗೆ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಳಂಥ ಸಮಸ್ಯೆನೂ ಅಲ್ಲ. ಒಂಥರ ಭಾಳ ತಲೆ ತಗ್ಸಂಗೆ ಮಾಡ್ತಿದ್ದೀರಿ ರಘುವೀರ್ ಮಾವ. ನೀವು ಎಂತಕ್ಕೆ ಬರೋಕ್ಕೆ ಹೋದ್ರಿ? ಅದು ಇವರನ್ನೆಲ್ಲ ಕರ್ಕೊಂಡು. ಪವನ್ಗೆ ಅವ ಸಿಕ್ಕ ಬದಲು ನಾವು ಅಲ್ಲೇ ಸತ್ತೇ ಹೋಗಿದ್ರು ರಾಗಲಿರ್ಲ ಅಂತ ಕಾಣ್ತಾ ಇದೆ ನನಗೆ. ಮಾತು ತಗೊಂಡಿದ್ದೆ ಅವನ ಹತ್ರ, ಯಾರಿಗೂ ಹೇಳಬೇಡ ಅಂತ. ಹಿಂಗೆ ಮಾಡ್ತಾನೆ ಅಂತ ಗಿರೆಸ್ಲ. ಇದು ಎಂತಕ್ಕೆ ಹಿಂಗೆ ಮಾತಾಡ್ತೀಯ ಮಾರಯ್ಯ ವಾಗೇಶ? ಆ ಹುಡುಗನ ಮೇಲೆ ಅಂತ ನೀನು ದೂರ ಹೊರಿಸ್ಬೇಡ. ಅವನು ಹೇಳಿದ್ದಲ್ಲ ನಮಗೆ. ಇಲ್ಲಿ ಬಂದು ಮತ್ತೆ ಹೊರಗಡೆ ಎಷ್ಟೊತ್ತು ಮಾತಾಡ್ತಾ ನಿಂತಿದ್ದು ಎಂತ ಅಂತ ಮಾಡಿದೆ? ಮನೆ ಹತ್ರಕ್ಕೆ ಬಂದ್ವಲ್ಲ, ಬಂದ ಮೇಲೆ ಮತ್ತೆ ಅವ್ನು ಹೇಳ್ದೆ ಏನು ಮಾಡ್ತಾನೆ? ನಾವು ತಪ್ಪು ತಿಳ್ಕೊಳಲ್ಲ. ಹಂಗಾಗಿ ಅವ್ನು ಹೇಳಿದ್ದು ಇಲ್ಲ ಅದರೇ ವಾಗೇಶಣ್ಣ ಎಂತ ಏನು ಅವ್ನು ಹೇಳಲೂ ಇಲ್ಲ. ನಿನ್ನ ಇಲ್ಲಿ ನೋಡಿದ್ಮೇಲೆ ಗೊತ್ತು ನನಗೆ. ಹಂಗಾರೆ ನೀ ಮೊದಲೇ ಅವನು ಪರಿಚಯ ಅಡ್ರೆಸ್ ಏನಾದ್ರು ಇತ್ತನು ಇಲ್ಲಿಗೆ ಬಂದನು ಅಂತ ಲೆಕ್ಕ ಹಾಕ್ದು ನಾವು. ಮನೇಲಿ ನಿನ್ನ ಅಮ್ಮ ಅಪ್ಪ ಹೆಂಡತಿ ನೀನು ಯೋಚನೆ ಮಾಡಿಯನ ಅವರೆಲ್ಲ ಎಷ್ಟು ತಲೆ ಕೆಡ್ಸ್ಕೊಂಡಾರೆ ಅಂತ ಗೊತ್ತಾ ನಿಂಗೆ?